ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. 3 DCMಗಳ ಹೆಸರು ಕೂಡ ಅಂತಿಮವಾಗಿದೆ. ಇನ್ನು ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ತಮ್ಮ ಆಪ್ತರಿಗೇನು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೇನೆ ಈಗ ಅರಗಿಸಲಾರದ ಶಾಕ್ ಆಗಿದೆ. ಇದು ಕಾಂಗ್ರೆಸ್ನ ಒಳಗಡೆ ಅಸಲಿಗೆ ನಡೆದಿರೋದು ಏನು, ಈಗ ಒಂದೊಂದೇ ಡೆಲ್ಲಿ ಭೇಟಿ ಬೆನ್ನಲ್ಲೇ ರಿವೀಲ್ ಆಗ್ತಿರೋದು. ಇನ್ನು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ನಾವಿರಲ್ಲ ಅಂತ ಸೀನಿಯರ್ಸ್ ಎಲ್ಲ ಬೇರೆ ಬೇರೆ ದಾರಿ ನೋಡ್ಕೊಂಡಿದ್ದಾರೆ. ರಾಜ್ಯಸಭೆಗೆ ಹೋಗಲಿದ್ದಾರೆ KJ ಜಾರ್ಜ್, ಸಂಪುಟದಲ್ಲಿ ಇರಲ್ಲ, ಬೇರೆ ತಯಾರಿ ಆಗ್ತಾ ಇದೆ. ಎಲ್ಲ ಡೀಟೇಲ್ಸ್ 1 by 1 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಶಾಸಕಾಂಗ ಸಭೆ ಎಲ್ಲರ ಚಿತ್ತ. 4 ಜನ ಶಾಸಕರು ಗೈರಾಗ್ತಾರೆ. ಅವ್ರದ್ದೇ ಕಾರಣ, ರಾಜಣ್ಣ ಅವ್ರ ಕಾರಣ ನಮಗೆಲ್ರಿಗೂ ಗೊತ್ತು. ಅವರು ಫಾರಿನ್ಗೆ ಹಾರಿದ್ದಾರೆ. ಉಳಿದಂತೆ 3 ಶಾಸಕರು, ಒಬ್ಬರು ತಂದೆ ತೀರ್ಕೊಂಡಿದ್ದಾರೆ, ಹಜ್ ಯಾತ್ರೆಯಲ್ಲಿ ಒಬ್ಬರಿದ್ದಾರೆ. ಈ ರೀತಿ ಕಾರಣಕ್ಕೆ ಒಟ್ಟು 4 ಜನ ಗೈರಾಗ್ತಾರೆ. ಉಳಿದಂತೆ ಒಂದು ಸಾಲಲ್ಲಿ ಮೀಟಿಂಗೇ ಮಾಡಲ್ಲ. ಯಾಕಂದರೆ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ, ಮೀಟಿಂಗ್ ಆದರೆ ಏನಾಗುತ್ತೆ, ಪರಮೇಶ್ವರ್ ಪರ ಶಕ್ತಿ ಪ್ರದರ್ಶನಕ್ಕೆ ತಯಾರಿ, ಅದೆಲ್ಲ ಗೊತ್ತಿರೋದ್ರಿಂದನೇ ಒಂದು ಲೈನಲ್ಲಿ ಸಿದ್ದರಾಮಯ್ಯನವ್ರ ಹತ್ರನೇ ಅನೌನ್ಸ್ ಮಾಡಿಸ್ಬಿಡೋದು DK ಶಾಸಕಾಂಗ ನಾಯಕ ಅಂತ. ಅಷ್ಟರಲ್ಲೇ ಮುಕ್ತಾಯ ಆಗತ್ತೆ, ಇನ್ನೇನು ನಡೆಯಲ್ಲ. ಸೊ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನು ಆಯ್ಕೆ ಮಾಡಿ ಸೋಮವಾರನೋ ಇಲ್ಲ ಶುಕ್ರವಾರನೋ 3 ಮುಹೂರ್ತ ತೊಗೊಂಡಿದ್ದಾರೆ ಅವರು. ಸೋಮವಾರ, ಬುಧವಾರ, ಶುಕ್ರವಾರ ಆ ಥರ ಏನೋ ಇದೆ. ಸೊ ಆ 3ರಲ್ಲಿ ಒಂದು ದಿನಾಂಕದಲ್ಲಿ ಪ್ರಮಾಣ ವಚನ ತಗೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಒಂದೊಂದೇ ವಿಚಾರಗಳು ನೋಡಿ ಗಮನ ಸೆಳೆತಿರೋದು ಕೈಪಾಳ್ಯದಲ್ಲಿ. ಇನ್ನು ಸಂಪುಟದಲ್ಲಿ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಈಗ DCM ಆಗಿ 3 ಹೆಸರನ್ನು ಫೈನಲ್ ಮಾಡಿದ ಹೈಕಮಾಂಡ್. ಅದೆಲ್ಲ ಫೈನಲ್ ಆದಮೇಲೆ ಇಲ್ಲಿ ಶಾಸಕಾಂಗ ಸಭೆಗೆ ಬರ್ತಾ ಇರೋದು. ಯಾಕೆಂದರೆ ಕ್ಲಾರಿಟಿ ಇರಲಿ ಅನ್ನೋ ಕಾರಣಕ್ಕೆ. ದಲಿತ ಒಬ್ಬ DCM, ಅದು ಪ್ರಿಯಾಂಕ್ ಖರ್ಗೆ ಅವರೇ ಆಗ್ತಾರೆ, ಡೌಟೇ ಇಲ್ಲ. ಅದರ ಜೊತೆಗೆ ಲಿಂಗಾಯತ ಸಮುದಾಯದವರೊಬ್ಬರು, ಈಶ್ವರ್ ಖಂಡ್ರೆ ಅವ್ರಿಗೆ ಅಥವಾ MB ಪಾಟೀಲ್ರಿಗೆ, ಇಬ್ಬರಲ್ಲಿ ಒಬ್ಬರು. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಇದು ಫೈನಲ್ ಆಗಿದೆ. ಇಬ್ಬರಲ್ಲಿ ಯಾರು ಅಂತ ನಮಗೆ ಗೊತ್ತಾಗಬೇಕಷ್ಟೆ. ಇಬ್ಬರ ಕಡೆಯಿಂದನೂ ಪ್ರಯತ್ನ ಸಿಕ್ಕಾಪಡೆ ಆಗ್ತಿದೆ. MB ಪಾಟೀಲ್ರು ನಿನ್ನೆ ಡೆಲ್ಲಿಲಿ ಮೀಟಿಂಗ್ ಮಾಡ್ಕೊಂಡು ಬಂದರು. KPCC ಅಧ್ಯಕ್ಷರಾಗ್ತೀರಾ ಅನ್ನೋ ಥರ ಒಂದು ಸಲ ಕೇಳಿದ್ದಾರೆ. ಬಟ್ ನಾನು ಬೇಡ ಅಂತ ಮುಂಚೆನೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನನಗೆ DCM ಸ್ಥಾನ ಮತ್ತು ಇಂಡಸ್ಟ್ರಿಯಲ್ ಖಾತೆ ಬೇಕು ಅಂತ ಕೇಳಿದ್ದಾರೆ ಅವರು. ಈಶ್ವರ್ ಖಂಡ್ರೆ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಲವಿದೆ. ಯಾಕಂದರೆ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋರಿಗಿಂತ ಹೆಚ್ಚು ತಟಸ್ಥವಾಗಿರೋರು, ಇಲ್ಲ ಅಂದರೆ ತನ್ನ ಪರವಾಗಿರೋರು ಅಂತ ನೋಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಈಶ್ವರ್ ಖಂಡ್ರೆ ಅವ್ರ ಪರವಾಗಿ DKಗೆ ಒಲವಿದೆ. ಇನ್ನು ಅಲ್ಪಸಂಖ್ಯಾತರ ಒಬ್ಬರು DCM ಫೈನಲ್ ಆಗಿದೆ, ಅದು ಹೊರಗಡೆ ಗೊತ್ತಾಗಬೇಕಷ್ಟೇ. ಪ್ರಿಯಾಂಕ್ ಖರ್ಗೆ ಅವ್ರದ್ದೊಂದು ಖಚಿತ, ಉಳಿದಿರೋ 2 ಹೆಸರುಗಳು ಹೊರಗಡೆ ರಿವೀಲ್ ಆಗಿಲ್ಲ ಇನ್ನು. ಅಲ್ಪಸಂಖ್ಯಾತರಲ್ಲಿ ಖಾದರ್ ಅವರು ಪರ DK ಪಟ್ಟು ಹಿಡಿದಿದ್ದಾರೆ, ಜಮೀರ್ ಅವ್ರಿಗೂ ಬೇಡ ಅಂತ. ಬಟ್ ಜಮೀರ್ ಅಹಮದ್ ಖಾನ್ ಪ್ರಯತ್ನ ಮುಂದುವರಿತಿದೆ ಅನ್ನೋದು ಅಷ್ಟೇ ಸತ್ಯ. ಇಂಟ್ರೆಸ್ಟಿಂಗ್ ಅಂದರೆ ಸಿದ್ದರಾಮಯ್ಯನವರೇ ಶಾಕ್ ಕೊಟ್ಟಿದ್ದಾರೆ ಆಪ್ತರಿಗೆ. ಈಗ ಸಿದ್ದರಾಮಯ್ಯನವ್ರು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಜಮೀರ್ ಅವರು, ಸತೀಶ್ ಜಾರಕಿಹೊಳಿ ಅವರೆಲ್ಲ ಅಂದುಕೊಂಡಿದ್ದು ಈಸಿಯಾಗಿ ಸಿಕ್ಕಿಬಿಡ್ತಿತ್ತು. ಬಟ್ ಸತೀಶ್ ಜಾರಕಿಹೊಳಿ ಅವರ ಪರ ಒಂದು ಮಾತು ಎತ್ತಿಲ್ಲ ಸಿದ್ದರಾಮಯ್ಯನವರು. ಜಮೀರ್ ಪರ ಕೂಡ ಯಾವುದೇ ಬಗೆಯಲ್ಲಿ ಪ್ರಯತ್ನ ಮಾಡಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಆಪ್ತರೇ ತನಗೆ ಮೋಸ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಸಿಕ್ಕಿದೆಯಂತೆ. ಯಾವ ರೀತಿ ಏನು, ಯಾವ ಆಪ್ತರು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರ ಪರವಾಗೂ ಧ್ವನಿ ಎತ್ತಿಲ್ಲ. ಅವ್ರು ಜಾರ್ಜ್ ಪರವಾಗಿ ಮಾತ್ರ ಮಾತಾಡಿ ಬಂದಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಜಾರ್ಜ್ ಅವ್ರ ಡಿಮ್ಯಾಂಡ್ ಏನಂದರೆ, ಅವರು DK ಇದರಲ್ಲಿರಲ್ಲ, ಕ್ಯಾಬಿನೆಟಲ್ಲಿ ಇರಲ್ಲ, ರಾಜ್ಯಸಭೆಗೆ ಹೋಗ್ತೀನಿ ಅಂತ. ರಾಜ್ಯಸಭೆಗೆ ಹೋಗೋದು ಫಿಕ್ಸ್ ಆಗಿದೆ. ಅವರು 3ರಲ್ಲಿ 1 ಅವ್ರು ಹೋಗ್ತಾರೆ. ಜಾರ್ಜ್ ಅವರು ಒಂದು ಸೀನಿಯರ್, ಅವರು DK ಅಂಡರ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಮತ್ತು ತನ್ನ ಮಗನಿಗೆ ಕ್ಷೇತ್ರ ಬಿಟ್ಕೊಡೋದು, ಈ ರೀತಿ 2 ಕಾರಣಗಳಿಂದಾಗಿ ಅವ್ರು ರಾಜ್ಯಸಭೆಗೆ ಹೋಗೋದು ಗ್ಯಾರಂಟಿ ಆಗಿದೆ. ಅವ್ರ ಪರವಾಗಿ ಮಾತ್ರ ಮಾತಾಡಿದ್ದಾರೆ. ಅವ್ರ ಬಯಕೆ ಏನು ಅಂತ ಹೈಕಮಾಂಡ್ ಮುಂದೆ. ಹೈಕಮಾಂಡ್ ಕೂಡ ಒಪ್ಕೊಂಡಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರು ಹೇಳ್ದಿದ್ರು ಜಾರ್ಜ್ ಅವರೇ ಹೈಕಮಾಂಡ್ ಒಪ್ಪಿಸುವಷ್ಟು ಸಾಮರ್ಥ್ಯ ಉಳ್ಳವರು. ಅದು ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಧ್ಯಕ್ಷ ಕುರ್ಚಿ ಕೊಡಿ ಅಂತಾನೋ, ಸತೀಶ್ ಜಾರಕಿಹೊಳಿ ಅವ್ರಿಗೆ DCM ಕೊಡಿ ಅಂತಾನೋ, ಅಥವಾ ಅಧ್ಯಕ್ಷ ಕುರ್ಚಿ ಜೊತೆಗೆ ಮಿನಿಸ್ಟ್ರು ಕೊಡಿ ಅಂತಾನೋ, ಯಾವುದನ್ನೂ ಸಿದ್ದರಾಮಯ್ಯನವ್ರು ಕೇಳಿಲ್ಲ. ಇವ್ರ ಪರವಾಗಿ ಧ್ವನಿನೇ ಎತ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಸಿದ್ದರಾಮಯ್ಯನವ್ರು ಯಾಕೆ ಎಲ್ಲರಿಗಿಂತ ಎತ್ತರದಲ್ಲಿ ಕಾಣಿಸ್ತಿದ್ರು ಇಷ್ಟು ದಿನ ಕಾಂಗ್ರೆಸ್ಸಲ್ಲಿ ಅಂದರೆ, ಅವರ ಬೆನ್ನಿಗೆ ನಿಂತ ನಾಯಕರೇ CM ಆಗುವಷ್ಟು ಅರ್ಹತೆ ಉಳ್ಳವರು. ಅಂಥವರು ಇವರ ಫಾಲೋವರ್ಸು ಅಂದರೆ ಇವರೆಷ್ಟು ಗ್ರೇಟ್ ಇರಬೇಡ ಅಂತ ಜನ ನೋಡ್ತಿದ್ರು. ಈಗ ಆ ನಾಯಕರೇ ಮುನಿಸ್ಕೊಂಡಿದ್ದು ಯಾಕೆ? ಹಾಗಾದರೆ ಏನಾಯಿತು ಕೊನೆಗೆ? ನಿನ್ನೆ ಒಂದು ರಿಪೋರ್ಟ್ ಇಟ್ಟಿದ್ವಿ,
ಬಹಳಷ್ಟು ಜನಕ್ಕೆ ನಿಮಗೆ ಅದು ಸತ್ಯನೋ ಸುಳ್ಳೋ ಅನ್ನೋ ರೀತಿ ಗೊಂದಲಗಳು, ಯಾಕಂದರೆ ಅದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಂತು, ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಕೊಟ್ಟರು. ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅದು ಪ್ರೆಸ್ ಮೀಟಲ್ಲಿ ಆ ಪ್ರಶ್ನೆ ಬರ್ತಾನೂ ಇರಲಿಲ್ಲ. ಏನೋ ಇದೆ ಅಂತ ಅನ್ನಿಸ್ತು ಆ ಪ್ರಶ್ನೆ ಸುತ್ತ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ವಿರುದ್ಧ 37 ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರಂತೆ ಅಂತೆಲ್ಲ ಒಂದು ಸುದ್ದಿ ಬಂತು. ಅದನ್ನು ತಳ್ಳಿ ಹಾಕಿದ್ರು ಸತೀಶ್ ಜಾರಕಿಹೊಳಿ ಅವರು. ಬಟ್ ಏನೋ ಒಂದು ಆಗಿದೆ, ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಏನೋ ಒಂದು ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಈಗ. ನಿನ್ನೆ ಅಷ್ಟೇ ಅವರು ಸತೀಶ್ ಜಾರಕಿಹೊಳಿ ಅವ್ರ ರಿಯಾಕ್ಷನ್ ಹೆಂಗಿತ್ತು, ಬೇರೆಯವರೆಲ್ಲ ಕಣ್ಣೀರಿಟ್ಟರು, ಬೇಜಾರಾದರು. ಸತೀಶ್ ಜಾರಕಿಹೊಳಿ ಅವರು ಇದೆಲ್ಲ ಕಾಮನ್ ರಾಜಕೀಯದಲ್ಲಿ, ಒಬ್ಬರು ಹೋಗೋದು ಇನ್ನೊಬ್ಬರು ಬರೋದು ಕಾಮನ್ನು, ಹೌದು ನಾನೇ ಹಿಂದೆ ಉತ್ತರಾಧಿಕಾರಿ ಅಂತ ಹೇಳಿಬಿಟ್ರು. ಹಾಗಾಗಿ ಏನೋ ಆಗಿದೆ ಅನ್ನೋದಂತೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ನು, ಅವರ ನಡೆ, ಅವರ ವರಸೆಯನ್ನು ನೋಡಿದ್ರೆ. ಸೊ ಸತೀಶ್ ಪರ ಅಂತೂ ಬ್ಯಾಟ್ ಬೀಸಿಲ್ಲ. ಈಗ ಅವರು ಅಧ್ಯಕ್ಷ ಕುರ್ಚಿ ಜೊತೆಗೆ ಸಚಿವ ಸ್ಥಾನನೂ ಕೇಳ್ತಿದ್ದಾರೆ, ಜಸ್ಟ್ ಲೈಕ್ ಡಿ ಕೆ ಹೆಂಗಿದ್ರು ಹಂಗೆ ಮಾಡಬೇಕು ಅಂತ. ಬಟ್ ಹೈಕಮಾಂಡ್ ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ಟಾಗಿ ಶಾಕ್ ಕೊಟ್ಟಿದೆ ಸತೀಶ್ ಅವ್ರಿಗೆ. ನೀವು ಬೇಕಾದರೆ ಸಚಿವ ಸ್ಥಾನ ತೊಗೊಳ್ಳಿ, ಇಲ್ಲ ಅಂದರೆ ಅಧ್ಯಕ್ಷ ಸ್ಥಾನ ತೊಗೊಳ್ಳಿ, ಎರಡರೊಳಗೆ ಯಾವುದು ಡಿಸೈಡ್ ಮಾಡ್ಕೊಳ್ಳಿ, ಯಾವ ಕಾರಣಕ್ಕೂ ಮತ್ತೊಂದು ಸಲನೂ ಕೇಳಬೇಡಿ, ಎರಡೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕಟ್ಟುನಿಟ್ಟಾದ ಆದೇಶ ಹೊರಡಿಸ್ಬಿಟ್ಟಿದೆ. ಸೊ ಈಗ ಪರಮೇಶ್ವರ್ ಅವ್ರಿಗೆ ಅಧ್ಯಕ್ಷ ಕುರ್ಚಿ ಕೊಡ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾರಾ, ಇಬ್ಬರಲ್ಲೊಬ್ಬರು ಅನ್ನೋದು ಪಕ್ಕಾ ಆಗಿದೆ. ಎಂ ಬಿ ಪಾಟೀಲ್ರಿಗೂ ಒಂದು ಮಾತು ಕೇಳಿದ್ದಾರೆ, ಅವ್ರು ಬೇಡ ಅಂದಿದ್ದಾರೆ. ಪರಮೇಶ್ವರು ಸುದೀರ್ಘ ಅವಧಿಗೆ ಆ ಅನುಭವ ಉಳ್ಳವರು, ಬಟ್ ಈಗ ಅವ್ರಿಗೆ ಆ ಹುದ್ದೆ ನಿಭಾಯಿಸುವಂಥ ಆಸೆ ಇದೆಯಾ ಅಥವಾ ಆಸೆ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಅವ್ರಿಗೆ ಪವರಲ್ಲಿರಬೇಕು. ಈಗ ಸಿ ಎಂ ಕುರ್ಚಿ ಬೇರೆಯವರು ಅಲಂಕರಿಸ್ತಿದ್ದಾರೆ, ಅವ್ರ ಬೆನ್ನಿಗೆ ಒಂದಿಷ್ಟು ಶಾಸಕರಿದ್ದರೂ ಗೇಮ್ ಮುಂದೆ ನಡೆಯಬಹುದು, ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಅದು ವರ್ಕೌಟ್ ಆಗೋ ಥರ ಕಾಣಿಸ್ತಿಲ್ಲ. ಶಾಸಕಾಂಗ ಸಭೆನೇ ಮಾಡ್ತಿಲ್ಲ ಹೈಕಮಾಂಡು, ಜಸ್ಟ್ 1 ಲೈನ್ ರೆಸಲ್ಯೂಷನ್ ಅಷ್ಟೇ. ಹಾಗಾಗಿ ಸೊ ಈಗ ಪರಮೇಶ್ವರ್ ಅವರು ಅಟ್ಲೀಸ್ಟ್ ಪವರ್ ಸೆಂಟ್ರಾಗಿ ಉಳ್ಕೊಳ್ಬೋದು, ಅಧ್ಯಕ್ಷ ಕುರ್ಚಿ ಸಿಕ್ಕಿದ್ರೆ ಅಂತ ಓಕೆ ಅನ್ಬಹುದೇನೋ, ಅವರು ಹೇಳೋಕ್ಕಾಗಲ್ಲ. ಇಬ್ಬರಲ್ಲೊಬ್ಬರು ಸತೀಶ್ ಅಥವಾ ಪರಮೇಶ್ವರ್ ಅವರು ಅಧ್ಯಕ್ಷ ಆಗ್ತಾರೆ ಅನ್ನೋದು ಕೂಡ ಈಗ ಕನ್ಫರ್ಮ್ ಆಗಿದೆ. ಈ ರೀತಿ ಕಾಂಗ್ರೆಸ್ನ ಒಳಗಡೆ ಆರಂಭದಲ್ಲಿಯೇ ಸಿದ್ದರಾಮಯ್ಯನವರು ನಿರ್ಗಮಿಸಿ ಡಿ ಕೆ ಎಂಟ್ರಿ ಆಗ್ತಿರೋ ಹೊತ್ತಲ್ಲೇ ಎಲ್ಲ ಒಂದೊಂದೇ ಬ್ಲಾಸ್ಟ್ ಆಗ್ತಾ ಇದೆ. ಅದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕಾದು ನೋಡಬೇಕು. ಯಾಕಂದರೆ ಸುಲಭ ಇಲ್ಲ, ಜೇನುಗೂಡು ಕಲ್ಲು ಹಾಕದಷ್ಟೇ ಡೇಂಜರಸ್ಸು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಜಮೀರ್ ಅವರನ್ನು ಹೊರಗಿಟ್ರೆ, ಅವ್ರಿಗೆ ಹೇಳಿದ್ದು ಸಿಗದೇ ಇದ್ದರೆ ಅವರು ಕಾಂಗ್ರೆಸ್ಸನ್ನು ಬೇಕಾದಷ್ಟು ಕಾಡಬಹುದು. ಹೇಳಿ ಕೇಳಿ ಈಗ ಜಾತಿ ಗಣತಿ ಲೀಕ್ ಆಗಿರೋದು ನೋಡಿರ್ತೀರಿ, ಮುಸಲ್ಮಾನರೇ ನಂಬರ್ 1 ಲೆಕ್ಕಾಚಾರದಲ್ಲಿ. ಸೊ ಅದ್ರ ಮೇಲೆ ಅವರು ತನ್ನ ಮುಂದಿನ ಭವಿಷ್ಯ ನೋಡ್ಕೊಳ್ತಾರೆ. ಈ ಕಡೆ ಪರಮೇಶ್ವರ್ ಅವರು, ಆ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಿಲ್ಲ. ಸೀನಿಯರ್ಸ್ ಎಲ್ಲ ಒಂದು ಕಡೆ ಬೇಸರಗೊಂಡಿದ್ದಾರೆ, ಡಿ ಕೆ ಅಂಡರ್ ನಾವಿನ್ನು ಕೆಲಸ ಮಾಡಬೇಕಲ್ಲ ಅಂತ. ಇದೆಲ್ಲ ಇದೆ. ಇನ್ನು ಬೆಳಗಾವಿ ಪಾಲಿಟಿಕ್ಸ್ಗೆ ಬಂದರೆ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಿಸ್ ಆಗುತ್ತಾ ಸಚಿವ ಸ್ಥಾನ? ಇಬ್ಬರ ಪರವಾಗಿ ಡಿ ಕೆ ಶಿವಕುಮಾರ್ ಬ್ಯಾಟ್ ಬೀಸ್ತಿದ್ದಾರೆ. ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇರೋರನ್ನ ಉಳಿಸ್ಕೊಳ್ಳೋದು, ಲಕ್ಷ್ಮಣ್ ಸವದಿ ಅವ್ರನ್ನ ಸೇರಿಸ್ಕೊಳ್ಳೋದು. ಲಕ್ಷ್ಮಣ್ ಸವದಿ ಅವರು ಒಬ್ಬರು ಬಿಗ್ ಲೀಡರು, DCM ಆಗಿದ್ದವರು. ಬಟ್ ಕಾಂಗ್ರೆಸ್ಗೆ ಬಂದು 3 ವರ್ಷ ಆಯಿತು, ಅವ್ರಿಗೆ ಏನೂ ಸಿಗಲಿಲ್ಲ, ನಯಾ ಪೈಸೆ ಸಿಗಲಿಲ್ಲ, ಬಹಳ ನಿರ್ಲಕ್ಷಿಸಲ್ಪಟ್ಟರು. ಸೊ ಈಗಲಾದರೂ ಅವ್ರಿಗೆ ಆ ಸ್ಥಾನಮಾನ ಕೊಡಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್ನ ಕರ್ತವ್ಯ. ಇಲ್ಲಿನ ನಾಯಕರಿಗಿಂತ ಅವ್ರಿಗೆ ಕೊಡಬೇಕಾಗತ್ತೆ. ಅವ್ರಿಗೂ ಕೊಟ್ಟು ಸತೀಶ್ ಜಾರಕಿಹೊಳಿ ಅವ್ರಿಗೆ ದೊಡ್ಡ ಕುರ್ಚಿ ಕೊಟ್ಟು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಯಾಕೆ ಕೊಡ್ತಾರೆ? ಒಂದೇ ಜಿಲ್ಲೆಗೆ 3 ಕೊಡ್ತಾರಾ ಅನ್ನೋದೊಂದು ವಿಚಾರ ಇದೆ. ಮಹಿಳಾ ಕೋಟಾ ಅಂತ ನೋಡೋಕೆ ಹೋದ್ರಲ್ಲಿ ರೂಪಾ ಶಶಿಧರ್ ಅವರು ಬರೋ ಚಾನ್ಸ್ ಇದೆ. ಹಾಗಾಗಿ ಅಲ್ಲೂ ಕೂಡ ಮಿಸ್ ಆಗಿಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಕ್ಸಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನದ ನಡುವೆಯೂ ಕೂಡ ಈಗ ಸಂಭಾವ್ಯ ಸಚಿವರು ಯಾರ್ಯಾರು ಇನ್ನಾಗ್ತಾರೆ ಅನ್ನೋದನ್ನು ನೋಡಿದ್ರೆ, ಯತೀಂದ್ರ ಅವರು ಇರ್ತಾರೆ, ಒಂದೊಳ್ಳೆ ಅವರು ನಿರೀಕ್ಷೆ ಮಾಡಿದ ಖಾತೆ ಸಿಗುತ್ತೆ. UT ಖಾದರ್ರು, ಲಕ್ಷ್ಮಣ್ ಸವದಿ, BK ಸಂಗಮೇಶ್, ಶಿವಲಿಂಗೇಗೌಡರು, ಪೊನ್ನಣ್ಣ, ಶರತ್ ಬಚ್ಚೇಗೌಡ, ಬೇಳೂರು ಗೋಪಾಲಕೃಷ್ಣ, ನಾರಾಯಣ ಸ್ವಾಮಿ ಅವರು ಇರ್ತಾರೆ, ಸಲೀಂ ಅಹಮದ್, ಬಸನಗೌಡ ಬಾದರ್ಲಿ, ಹ್ಯಾರಿಸ್, ರಘುಮೂರ್ತಿ, ಮಾಗಡಿ ಬಾಲಕೃಷ್ಣ, ನರೇಂದ್ರ ಸ್ವಾಮಿ, ರೂಪಕಲಾ ಶಶಿಧರ್, ನಯನಾ ಮೋಟಮ್ಮ, ರಾಘವೇಂದ್ರ ಹಿಟ್ನಾಳ್, AR ಕೃಷ್ಣಮೂರ್ತಿ, ಇವರೆಲ್ಲ ಹೊಸಬರಾಗಿ ಸಚಿವರಾಗವರು. ಹಳಬ್ರು ಇರೋರ ಪೈಕಿ ಒಂದು 7-8 ಜನ ತಗೊಳ್ಬಹುದು ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಸೀನಿಯರ್ಸು ಬೇಕಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಲ ಔಟ್ ಆಗುವ ದಟ್ಟ ಸಾಧ್ಯತೆಗಳಿವೆ. ಇಬ್ಬರಿಬ್ಬರು ಈ ಕಡೆ ಮಹಿಳಾ ಮಣಿಗಳು ಇನ್ನಾಗುವಂಥ ಹೆಸರುಗಳು ಕಂಡು ಬರ್ತಿರೋದ್ರಿಂದ ಮತ್ತು ಬೆಳಗಾವಿ ಕಾರಣದಿಂದ. ಸತೀಶ್ ಜಾರಕಿಹೊಳಿ ಅವರು ಈಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಚಿವ ಸ್ಥಾನ ತಗೊಳ್ಳದೇ ಇದ್ದರೆ ಬೆಳಗಾವಿ ಹಿಡಿತಾ ಹೋಗ್ಬಿಡುತ್ತೆ. ಸಚಿವ ಸ್ಥಾನ ಬೇಕು ಅಂತ ಕೂತ್ರೆ ಅಧ್ಯಕ್ಷಗಿರಿ ಸಿಗಲ್ಲ, ಆಗ ಪಕ್ಷದ ಮೇಲೆ ಹಿಡ್ತಾ ಹೋಗುತ್ತೆ. ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಎರಡೂ ಕೊಡಿಸ್ಬೋದಿತ್ತು.
ಅವ್ರಿಗೆ ಆ ಸಾಮರ್ಥ್ಯ ಇತ್ತು. ಈಗ ಬಾರ್ಗೇನ್ ಜಾಸ್ತಿ ಮಾಡ್ಬೋದು ಅವರು, ಔಟ್ ಗೋಯಿಂಗ್ ಆಗಿರೋದ್ರಿಂದ, ಬಿಟ್ಟು ಕೊಟ್ಟಿರೋದ್ರಿಂದ. ಬಟ್ ಒಂದು ಮಾತು ಕೇಳಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಕೈಪಾಳ್ಯದಲ್ಲಿ ಇದರ ಎಫೆಕ್ಟು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಬಹುದು. BJP ಇದನ್ನೀಗ ತುದಿಗಾಲಲ್ಲಿ ನಿಂತು ನೋಡ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.